ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ನೋಡ್ರಿ ಇವತ್ತು ನಿಮಗೆ ಒಂದು ಒಳ್ಳೆ ಟೇಸ್ಟಿಯಾದಂತಹ ಮಕ್ಕಳು ಇಷ್ಟಪಡುವಂತಹ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿರಿ, ವೆಜ್ ಹಕ್ಕಾ ನೂಡಲ್ಸನ್ನು ನಾನಿವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಬಂದಿದೆ ಅಂತ ನೋಡ್ಕೊಳ್ರಿ. ತುಂಬ ಕಲರ್ಫುಲ್ಲಾಗಿ ಹೆಲ್ತಿಯಾಗಿ ಮನೆಯಲ್ಲೇ ಮಾಡಿಕೊಂಡು ತಿಂದು ನೋಡಿರಿ. ಯಾವುದೇ ಕಲರನ್ನು ಬಳಸಲಾರ್ದಂಗೆ, ಟೇಸ್ಟಿಂಗ್ ಸಾಲ್ಟನ್ನು ಬಳಸಲಾರ್ದಂಗೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ರುಚಿಯಾಗಿ ನೀವು ಕೂಡ ಮಾಡಿಕೊಂಡು ತಿಂದು ನೋಡಿರಿ. ಈ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ಆವಾಗ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆವಾಗ ನೀವು ಈಸಿಯಾಗಿ ವಿಡಿಯೋಗಳನ್ನು ನೋಡ್ಬೋದು. ಬೆಲ್ ಐಕನನ್ನು ಪ್ರೆಸ್ ಮಾಡಲಿಲ್ಲ ಅಂದರೆ ನಿಮಗೆ ವಿಡಿಯೋ ನೋಟಿಫಿಕೇಷನ್ ಬರೋದಿಲ್ಲ. ಹಾಗಾದರೆ ನೋಡಿರಿ, ಈ ಕ್ವಿಕ್ಕಾಗಿ ನೂಡಲ್ಸನ್ನು ಹೇಗೆ ಮಾಡೋದಂತ ನೋಡ್ಕೊಳ್ರಿ. ನಾನಿಲ್ಲಿ ವೆಜ್ ಹಕ್ಕಾ ನೂಡಲ್ಸನ್ನು ತೊಗೊಂಡಿದ್ದೀನಿ, 1 ಪೌಚು. ಈ ಒಂದು ಪ್ಯಾಕೆಟನ್ನು ಪೂರ್ತಿಯಾಗಿ ಮಾಡ್ತಾಯಿದ್ದೀನಿ ನಾನು. ನೋಡಿ, ಈಗ ಓಪನ್ ಮಾಡಿದ್ದೀನಿ. ಈ ಥರ ಇರುತ್ತೆ. ಇದನ್ನು ಸ್ವಲ್ಪ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇಡಿದಾಗಿ ಹಾಕೋರು ಹಾಕ್ತಾರೆ, ಸ್ವಲ್ಪ ಮಕ್ಕಳಿಗೆ ತಿನ್ನೋಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಇದನ್ನು ಈ ಥರ ಬ್ರೇಕ್ ಮಾಡಿ ಮುರಿದು ಹಾಕಿದ್ದೀನಿ. ನೋಡಿರಿ, ಸ್ವಲ್ಪ ಗಟ್ಟಿ ಇರುತ್ತೆ. ಇದು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಈ ಥರ ಬ್ರೇಕ್ ಮಾಡಿ ತೊಗೊಂಡಿದ್ದೀನಿ. ಇಲ್ಲಿ ನೋಡಿರಿ, ಪಾತ್ರೆಯಲ್ಲಿ ನೀರು ಹಾಕಿ ಕುದಿಯೋಕ್ಕೆ ಇಡೋಣ. ಅಂದರೆ ಸ್ವಲ್ಪ ಬಿಸಿ ಆಗಲಿ ನೀರು ಬಿಸಿ ಆದಮೇಲೆ ಇದಕ್ಕೆ ಒಂಚೂರು ನಾನು ಟೇಸ್ಟಿಗೆ ಒಂದು ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ. ಅಂದರೆ ನೂಡಲ್ಸು ಸಪ್ಪೆ ಬರಲ್ಲ, ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂಥೇಳಿ. ಈಗ ನೋಡಿರಿ, ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇದಕ್ಕೆ ನಾನು ಮುರಿದಂತಹ ಎಲ್ಲ ನೂಡಲ್ಸನ್ನು ಹಾಕ್ತಾಯಿದ್ದೀನಿ. ಹಾಕಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡಿಕೊಳ್ರಿ. ಸೂಪರಾಗಿ ಬರುತ್ತೆ ನೋಡ್ರಿ. ಇದು ಸೇಮ್ ನಾವು ಹೋಟೆಲ್ನಲ್ಲಿ ತಿಂತೀವಲ್ವ, ಸ್ಟ್ರೀಟ್ ಸ್ಟೈಲ್, ಹಾಗೆ ಇರುತ್ತೆ ಟೇಸ್ಟು. ಈ ರೀತಿ ಒಂದು ಸರಿ ನೀವು ಮಾಡಿರಿ. ಈಗ ಇದನ್ನು ಕುದಿಯೋಕ್ಕೆ ಬಿಡೋಣ. ಇದಕ್ಕಿಂತ ಮುಂಚೆ 1 ಸ್ಪೂನಷ್ಟು ಸ್ವಲ್ಪ ಎಣ್ಣೆ ಹಾಕಿರಿ ಇದಕ್ಕೆ. ಆವಾಗ ಅದು ಅಂಟುಕೊಳ್ಳಲ್ಲ. ನೂಡಲ್ಸು ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರುತ್ತೆ ನೋಡಿರಿ, ಉದ್ರಾಗಿರುತ್ತೆ. ಹೀಗೆ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಈಗ ನೋಡಿರಿ, ಇದಕ್ಕೆ ನೂಡಲ್ಸ್ ಮಾಡೋದಕ್ಕೆ ನಾನಿಲ್ಲಿ 1 ಉಳ್ಳಾಗಡ್ಡಿನ ಈ ಥರ ಉದ್ದಿಗೆ ಕಟ್ ಮಾಡಿ ತೊಗೊಂಡಿದ್ದೀನಿ. ಮತ್ತು ಒಂದು ಅರ್ಧ ಕ್ಯಾಬೇಜನ್ನು ತೊಗೊಂಡಿದ್ದೀನಿ. 2 ಕ್ಯಾರೆಟು ಮತ್ತು ಸಣ್ಣಗೆ ಕಟ್ ಮಾಡಿದಂತಹ ಬೆಳ್ಳುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ. ಇಲ್ಲಿ ಟೊಮೆಟೊ ಕೆಚಪ್ ಮತ್ತು ಸೋಯಾ ಸಾಸನ್ನು ತೊಗೊಂಡಿದ್ದೀನಿ 2 ಸ್ಪೂನು. ರೆಡ್ ಚಿಲ್ಲಿ ತೊಗೊಂಡಿದ್ದೀನಿ. ಮತ್ತು ಸ್ಪ್ರಿಂಗ್ ಆನಿಯನನ್ನು ತೊಗೊಂಡಿದ್ದೀನಿ. ಅಂದರೆ ಹಸಿ ಉಳ್ಳಾಗಡ್ಡಿ ಎಲೆನ ಈ ಥರ ಸಣ್ಣಗೆ ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡಿರಿ. ಈಗ ನೋಡಿರಿ, ಚೆನ್ನಾಗಿ ಕುದ್ದಿದೆ ಇದು ನೂಡಲ್ಸು. ನೋಡಿರಿ, ಪೂರ್ತಿಯಾಗಿ ಕುದಿಸೋದೇನು ಬೇಡ. ಇಲ್ಲಿ ನಾನು ತೋರಿಸ್ತೀನಿ ನೋಡಿರಿ, ಇಷ್ಟು ಬೆಂದರೆ ಸಾಕು. ಅದು ಬಿಸಿಲೇ ಅದು ಅಳ್ಕೊಂಬಿಡುತ್ತೆ. ಈಗ ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಹೀಗೆ ಮುರಿದ್ರೆ ಸಾಕು, ಬೆಂದಿದೆ ಅಂತ ಅರ್ಥ. ಈಗ ಇದನ್ನು ಸ್ಟ್ರೈನ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಡೋಣ. ನೀವು ಸ್ಟ್ರೈನ್ ಮಾಡಿದ್ದಕ್ಕೆ ಕೋಲ್ಡ್ ವಾಟರನ್ನು ಸಹಿತ ಹಾಕ್ಬೋದು. ಆವಾಗ ಇನ್ನೂ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರುತ್ತೆ. ಈಗ ನೂಡಲ್ಸ್ ಮಾಡೋದಕ್ಕೆ ನಾನು ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ನೋಡಿರಿ. ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ, ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಇವಾಗ ಚೆನ್ನಾಗಿ ಬಿಸಿ ಆದರೆ ಬೇಗ ಬೇಗ ರೆಡಿ ಆಗುತ್ತೆ ನೋಡಿರಿ. ನೋಡಿ, ಇಲ್ಲಿ ಎಣ್ಣೆ ಕಾದಿದೆ. ಇವಾಗ ನಾನು ಕಟ್ ಮಾಡಿದಂಥ ಎಲ್ಲ ಐಟಮ್ಸನ್ನು ಒಂದೊಂದೇ ಹಾಕ್ತಾ ಹೋಗ್ತೀನಿ. ಫಸ್ಟು ಬೆಳ್ಳುಳ್ಳಿ ಹಾಕಿರಿ. ಬೆಳ್ಳುಳ್ಳಿ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ. ಆಮೇಲೆ ಹೆಚ್ಚಿಕೊಂಡಂಥ ಒಂದು ರೆಡ್ ಚಿಲ್ಲಿ ಹಾಕ್ಕೊಳ್ರಿ. ಆಮೇಲೆ ಸ್ಪ್ರಿಂಗ್ ಆನಿಯನ್ ಹಾಕಿ, ನೀವು ರೆಡ್ ಚಿಲ್ಲಿ ಇಲ್ಲಾಂದರೆ ಕ್ಯಾಪ್ಸಿಕಮ್ಮನ್ನು ಹಾಕ್ತಾರೆ, ಅದನ್ನು ಸಹಿತ ಹಾಕ್ಬೋದು. ಇಲ್ಲಿ ಉಳ್ಳಾಗಡ್ಡಿನ ಹಾಕ್ತಾಯಿದ್ದೀನಿ ನಾನು. ಕ್ಯಾಪ್ಸಿಕಮ್ ಇಲ್ಲದೆ ಇರೋದ್ರಿಂದ ನಾನು ಹಣ್ಣುಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಕ್ಯಾಬೇಜು, ಕ್ಯಾರೆಟು ಎಲ್ಲ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ರಿ. ನಾವು ಏನು ಈ ತರಕಾರಿ ಹಾಕ್ತೀವೋ ಅದು ಜಾಸ್ತಿ ಫ್ರೈ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು. ಅದು ತಿನ್ನಬೇಕಾದ್ರೆ ಕ್ರಂಚಿಯಾಗಿ ತಿಂದರೆ ಅದು ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಟೇಸ್ಟಿಗೆ. ನಾವು ನೂಡಲ್ಸ್ ಕುದಿಸ್ಬೇಕಾದ್ರೂ ಸ್ವಲ್ಪ ಹಾಕಿರ್ತೀವಿ. ಈಗ ಇದು ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ರಿ. ಮತ್ತು ಡಬಲ್ ಸತಿ ಹಾಕಿರಿ, ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಒಂದು ಚಿಟಿಕೆ ಅಷ್ಟೇ ಹಾಕಿರಿ. ಈಗ ನಾನಿಲ್ಲಿ ಸೋಯಾ ಸಾಸನ್ನು ಹಾಕ್ತಾಯಿದ್ದೀನಿ ನೋಡಿ. ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ, ಆಮೇಲೆ ಇದಕ್ಕೆ ಟೊಮೆಟೊ ಕೆಚಪ್ಪನ್ನು ಹಾಕಿ 1-2 ಸ್ಪೂನಷ್ಟು
ಇದನ್ನು ಅಷ್ಟೇ ಚೆನ್ನಾಗಿ ಒಂದು ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ರಿ. ನಾನು ಹೇಳ್ದಂಗೆ ತರಕಾರಿ ಜಾಸ್ತಿ ಫ್ರೈ ಆಗೋ ಏನೋ ಅವಶ್ಯಕತೆ ಏನಿಲ್ಲ. ಆಮೇಲೆ ಇದಕ್ಕೆ ಖಾರಕ್ಕೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಮಕ್ಕಳಿಗೆ ಕೊಡೋದಾದರೆ ಸ್ವಲ್ಪ ಖಾರ ಕಡಿಮೆ ಹಾಕ್ಕೊಳ್ರಿ, ನೀವು ತಿನ್ನೋದಾದರೆ ಸ್ವಲ್ಪ ಜಾಸ್ತಿ ಖಾರ ಹಾಕ್ಕೊಳ್ರಿ. ಸ್ಪೈಸಿ ಆಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ಇದು ತಿನ್ನೋಕ್ಕೆ. ಈಗ ಇದಕ್ಕೆ ನಾನು ಮ್ಯಾಗಿ ಮಸಾಲನ ಹಾಕ್ತಾಯಿದ್ದೀನಿ. ನೂಡಲ್ಸ್ ಮಸಾಲ 5 ರೂಪಾಯಿಗೆ ಒಂದು ಸಿಗುತ್ತೆ, ಇಲ್ಲಾಂದರೆ ನೂಡಲ್ಸ್ ಮಾಡಬೇಕಾದ್ರೆ ಬಂದಿರುತ್ತಲ್ವ ಅದನ್ನಾದರೂ ನಾವು ಯೂಸ್ ಮಾಡ್ಬೋದು. ನಾನು ಅದನ್ನೇ ಹಾಕ್ತಾಯಿದ್ದೀನಿ. 1 ಪ್ಯಾಕೆಟ್ ಫುಲ್ ಹಾಕಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿರಿ ಎಲ್ಲದನ್ನು. ಈಗ ನೋಡಿರಿ, ಇದು ಒಗ್ಗರಣೆ ರೆಡಿ ಆಯಿತು. ನಾವು ಬಾಯ್ಲ್ ಮಾಡಿ ತೊಗೊಂಡಂತಹ ನೂಡಲ್ಸನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ರಿ ಒಗ್ಗರಣೆ ಜೊತೆ, ಆವಾಗ ಉದುರಾಗಿ ಬರುತ್ತೆ. ಅದು ಉದ್ದ ಇರೋದು ನೂಡಲ್ಸ್ ಉದ್ದ ಇರೋದರಿಂದ ಸ್ವಲ್ಪ ಮಿಕ್ಸ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ನೀವು ಚೆನ್ನಾಗಿ ಇದನ್ನೊಂದು 2 ನಿಮಿಷ ಹೀಗೇ ಫ್ರೈ ಮಾಡ್ತಾ ಮಿಕ್ಸ್ ಮಾಡಿದ್ರೆ ಎಲ್ಲ ಕಡೆ ಒಗ್ಗರಣೆ ಸ್ಪ್ರೆಡ್ ಆಗುತ್ತೆ, ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡ್ರಿ, ಸೆಟ್ ಆಗುತ್ತೆ. ಇದೇ ಥರ ನೀವು ಮಿಕ್ಸ್ ಮಾಡಿ ಕಲಸ್ರಿ ಒಗ್ಗರಣೆನ. ನೋಡಿ ಈಗ ಎಲ್ಲ ಕಡೆ ಸರಿಯಾಗಿ ಕೋಟಿಂಗ್ ಆಗಿದೆ, ಚೆನ್ನಾಗಿ ಬಂದಿದೆ ನೋಡ್ರಿ. ಈ ಥರ ಉದುರಾಗಿ ಬರಬೇಕು. ಇವಾಗ ಇದು ರೆಡಿಯಾಗಿದೆ ಅಂತ ಅರ್ಥ. ಈಗ ಇದನ್ನು ಫ್ಲೇಮ್ ಆಫ್ ಮಾಡಿ ಸರ್ವ್ ಮಾಡೋಣ. ಇಲ್ಲಿ ನೋಡಿ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಮೇಲಿಂದ ಸ್ವಲ್ಪ ಹಸಿ ಕ್ಯಾಬೇಜು ಮತ್ತು ಕೊತ್ತಂಬರಿ ಸೊಪ್ಪು, ಸ್ಪ್ರಿಂಗ್ ಆನಿಯನ್ನ ಹಾಕಿದ್ದೀನಿ ನೋಡಿರಿ. ಸೂಪರ್ ಟೇಸ್ಟಿಯಾದಂತಹ ನೂಡಲ್ಸ್ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಹೇಗೆ ಬಂದಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾದಂಥ ಸ್ಟ್ರೀಟ್ ಸ್ಟೈಲ್ನಲ್ಲೇ ಇದೆ ನೋಡಿರಿ ಟೇಸ್ಟು. ನೀವು ಕೂಡ ಇದೇ ರೀತಿ ಮಾಡ್ಕೊತೀನಿ ನೋಡಿರಿ. ನೀವು ಇನ್ನೂ ಇದಕ್ಕೆ ತರಕಾರಿ ಬೇಕು ಅಂದರೆ ನೀವು ಸ್ವೀಟ್ ಕಾರ್ನ್ ಆಗಿರ್ಬೋದು, ಮತ್ತು ನಿಮ್ಗೆ ಯಾವುದು ತರಕಾರಿ ಇಷ್ಟ ಅದನ್ನೇ ನೀವು ಇದನ್ನು ಆ್ಯಡ್ ಮಾಡಿಕೊಂಡು ಮಾಡ್ಬೋದು ನೋಡಿರಿ. ವಿಡಿಯೋ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ಸ್ ಆ್ಯಂಡ್ ಶೇರ್ ಮಾಡಿಕೊಡ್ರಿ. ಬಾಯ್.